ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವು ಚಿಕ್ಕ ವಯಸ್ಸಿಂದನೇ ನಮ್ಮ ಶರೀರದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಇಲ್ಲ ಅಂದರೆ ಶರೀರದಲ್ಲಿ ನಿಶಕ್ತಿ, ಬಲಹೀನತೆ ಇಂಥ ಸಮಸ್ಯೆಗಳು ಬಂದಾಗ ಸ್ವಲ್ಪ ಭಯ ಆಗುತ್ತೆ. ಆದರೆ ಎಲ್ಲರಿಗೂ ಆ ರೀತಿ ಆಗುತ್ತೆ ಅಂತಲ್ಲ, ಅದು ಆಗುವ ಮೊದಲೇ ನಾವು ಸ್ವಲ್ಪ ನಮ್ಮ ಶರೀರದ ಬಗ್ಗೆ ಹಾಗೆ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಕಾಲು ನೋವುಗಳು, ಕೈ ನೋವುಗಳು ಅಥವಾ ಸುಸ್ತಾಗೋದು, ಬಲಹೀನತೆ, ಇದ್ದಕ್ಕಿದ್ದ ಹಾಗೆ ದಪ್ಪ ಆಗೋದು, ಈ ಸಮಸ್ಯೆಗಳಿಂದ ತುಂಬಾನೇ ಬಾಧೆ ಪಡ್ತಾ ಇರ್ತಾರೆ. ಈ ರೀತಿಯಾದಂಥ ಸಮಸ್ಯೆಗಳಿಂದ ನೀವು ಕೂಡ ಬಾಧೆ ಪಡ್ತಾ ಇದ್ರೆ ಇವತ್ತು ನಾನು ಹೇಳುವಂತ ಟಿಪ್ ನಿಮ್ಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಮತ್ತೆ ಆ ಟಿಪ್ ಏನು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು ನೀವು ಈ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರಾ? ಹಾಗಾದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ಈ ಟಿಪ್ಗೋಸ್ಕರ ನಮಗೆ ಬೇಕಾಗಿರುವಂಥದ್ದು ಕಡಲೆಕಾಳು. ಕಡಲೆಕಾಳಿನಲ್ಲಿ ಅನೇಕ ವಿಧವಾದ ಆರೋಗ್ಯ ಪ್ರಯೋಜನಗಳಿವೆ. ಈ ಕಡಲೆಕಾಳಿನಲ್ಲಿ ಬಾದಾಮಿಗೆ ಸರಿಸಮಾನವಾಗಿರುವಂತ ಪೋಷಕಾಂಶಗಳು ದೊರೆಯುತ್ತೆ. ಮುಖ್ಯವಾಗಿ ಈ ರೀತಿ ಕಡಲೆಕಾಳುಗಳನ್ನ ಸಿಪ್ಪೆ ತೆಗೆಯದ ಹಾಗೆ ಕುದಿಸಿಕೊಂಡು ಅಥವಾ ನೀರಿನಲ್ಲಿ ನೆನೆಸಿಕೊಂಡು ಮೊಳಕೆಗಳ ರೂಪದಲ್ಲಿ ತಗೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಫ್ರೆಂಡ್ಸ್, ಇವಾಗ ಈ ಟಿಪ್ಗೋಸ್ಕರ ನಾವು 1 ಹಿಡಿಯಷ್ಟು ಕಡಲೆಕಾಳುಗಳನ್ನು ಹಾಕೊಳ್ಳಿ. ಆನಂತರ ಇದರಲ್ಲಿ ಒಂದು 4 ರಿಂದ 5 ಬಾದಾಮಿನ ತಗೊಳ್ಳಿ. ಫ್ರೆಂಡ್ಸ್, ಬಾದಾಮಿ ಕೂಡ ಅಷ್ಟೇ ನಮ್ಮ ಶರೀರವನ್ನು ತುಂಬಾ ಆರೋಗ್ಯವಾಗಿ ಇರಿಸಲಿಕ್ಕೆ ಎಷ್ಟೋ ಉಪಯೋಗಕ್ಕೆ ಬರುತ್ತೆ. ಈ ಬೌಲ್ಗೆ ನೀರನ್ನ ಹಾಕ್ಬಿಟ್ಟು ಒಂದು ರಾತ್ರಿ ಪೂರ್ತಿ ನೀರಿನಲ್ಲಿ ಚೆನ್ನಾಗಿ ನೆನೆಲಿಕ್ಕೆ ಬಿಡಿ. ಮಾರನೇ ದಿವಸ ಬೆಳಗ್ಗೆ ನೀವು ಬ್ರಷ್ ಮಾಡಿದ ತಕ್ಷಣ ಇವೆರಡನ್ನ ತಿನ್ಬೇಕು. ಮತ್ತೆ ಟೀ, ಕಾಫಿ ಕುಡಿದ್ಬಿಟ್ಟು ತಗೋಬಾರ್ದು, ಖಾಲಿ ಹೊಟ್ಟೆಯಲ್ಲೇ ತಗೋಬೇಕು. ಈ ರೀತಿ ನೀವು ಖಾಲಿ ಹೊಟ್ಟೆಯಲ್ಲೇ ಬೆಳಗಿನ ಸಮಯದಲ್ಲಿ ತಗೊಳ್ಳೋದ್ರಿಂದ ಒಳ್ಳೆ ಎನರ್ಜಿ ಅನ್ನೋದು ಬರುತ್ತೆ. ಹಾಗೆ ರಕ್ತ ಕಡಿಮೆ ಇರುವವರು, ಸಂತಾನಕ್ಕೆ ಪ್ರಯತ್ನಿಸುವವರು ಈ ಕಡಲೆಕಾಳು ಮತ್ತು ಬಾದಾಮಿಯಲ್ಲಿ ಸ್ವಲ್ಪ ಬೆಲ್ಲವನ್ನ ತಗೊಂಡ್ಬಿಟ್ಟು ಬೆಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಹೀಗೆ ಒಂದಿಡಿ ಕಡಲೆಕಾಳು, ಒಂದು 4 ರಿಂದ 5 ಬಾದಾಮಿ, ಒಂದು ಚಿಕ್ಕ ಪೀಸ್ ಬೆಲ್ಲ ತಿಂದ್ರೆ ಸಾಕು. ನಿಮಗೆ ವಯಸ್ಸಾದರೂ ಕೂಡ ತುಂಬಾ ಬಲವಾಗಿ ಆರೋಗ್ಯವಾಗಿ ಇರಿಸುವಂತೆ ಮಾಡುತ್ತೆ. ಆದ್ರೆ ಶುಗರ್ ಇರುವವರು ಮಾತ್ರ ಬೆಲ್ಲವನ್ನು ತಿನ್ನದ ಹಾಗೆ ಕಡಲೆಕಾಳು ಮತ್ತು ಬಾದಾಮಿಯನ್ನ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ. ಫ್ರೆಂಡ್ಸ್, ಈ ಟಿಪ್ಪನ್ನು ನಿಮಗೆ ಸಾಧ್ಯ ಆಯಿತು ಅಂದರೆ ಪ್ರತಿ ದಿವಸ, ಇಲ್ಲ ಅಂತ ಹೇಳಿದ್ರೆ ವಾರದಲ್ಲಿ ಅಟ್ಲೀಸ್ಟ್ 2 ರಿಂದ 3 ಸಲ ತಗೊಂಡ್ರು ಸಾಕು. ಇವಾಗ ನಾನು ಹೇಳಿದ ಹಾಗೆ ನೀವು ಯಾವುದೋ ಒಂದು ರೂಪದಲ್ಲಿ ತಗೊಂಡ್ರೆ ನಿಮಗೆ ಸಾಕಷ್ಟು ಆರೋಗ್ಯವನ್ನು ಲಭಿಸುತ್ತೆ. ಇದರ ಪ್ರಯೋಜನಗಳೇನೆಂದ್ರೆ ಕಡಲೆಕಾಳಿನಲ್ಲಿ ಪೀಚ್ ಪದಾರ್ಥ ಹೆಚ್ಚಾಗಿ ಇರುತ್ತೆ. ಹಾಗೆ ಬಾದಾಮಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ಇವೆರಡರಿಂದ ಹೃದಯ ಸಂಬಂಧಿತ ಕಾಯಿಲೆಗಳನ್ನ ಬರದೇ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಇನ್ನು ನಾನ್ ವೆಜ್ ತಿಂದೇ ಇರೋರಿಗೆ ಈ ಕಡಲೆಕಾಳು ಒಂದು ವರ ಅಂತಾನೆ ಹೇಳ್ಕೋಬಹುದು. ಯಾಕೆಂದ್ರೆ ಮಾಂಸದಲ್ಲಿರುವಂತ ಪ್ರೋಟೀನ್ಸ್ಗಳು ಈ ಕಡಲೆಕಾಳಿನಲ್ಲಿ ಸಿಗುತ್ತೆ. ಮುಖ್ಯವಾಗಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ನಂತವು ಎಷ್ಟೋ ವಿಧವಾದ ಮಿನರಲ್ಸ್ ಇದರಲ್ಲಿ ಇವೆ. ಹಾಗೆ ಕ್ಯಾಲ್ಸಿಯಂ ಕಡಿಮೆ ಇರುವವರಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಹಾಗೆ ಬಿಪಿಯನ್ನ ಕಂಟ್ರೋಲ್ನಲ್ಲಿ ಇರಿಸುತ್ತೆ. ಹೆಚ್ಚಿನ ಹೊತ್ತಿನವರೆಗೂ ಹಸಿವಾಗದಂತೆ ನೋಡ್ಕೊಳ್ಳುತ್ತೆ. ಹಾಗೆ ಇವುಗಳನ್ನ ತಿನ್ನೋದ್ರಿಂದ ಕೆಂಪು ರಕ್ತ ಕಣಗಳು ಹೆಚ್ಚಿಸುತ್ತೆ. ರಕ್ತಹೀನತೆಯಿಂದ ಬಾಧೆ ಪಡುವವರಿಗೂ ಕೂಡ ಈ ಟಿಪ್ ತುಂಬಾ ಯೂಸ್ಫುಲ್. ಮುಖ್ಯವಾಗಿ ಇದರಲ್ಲಿ ಇರ್ತಕ್ಕಂಥ ಅಮಿನೋ ಆಸಿಡ್, ಟ್ರಿಪ್ಟೋಫ್ಯಾನ್, ಸೆರಟೋನಿನ್ ಅಂತವು ಉಪಯೋಗಕರವಾದ ಪೋಷಕಾಂಶಗಳು ಹೆಚ್ಚಾಗಿ ಇರುವುದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಗೆ ಬೆಲ್ಲವನ್ನು ಬೆರೆಸಿ ತಿನ್ನೋದ್ರಿಂದ ಅದರಲ್ಲಿ ಐರನ್, ಪ್ರೋಟೀನ್ ಹೆಚ್ಚಾಗಿ ಇರುವುದರಿಂದ ಇದು ನಮ್ಮ ಶರೀರಕ್ಕೆ ಒಳ್ಳೆ ಶಕ್ತಿಯನ್ನ ಕೊಟ್ಟು ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಚೆನ್ನಾಗಿ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಇವು ನಮ್ಮ ಮೂಳೆಗಳನ್ನು ತುಂಬಾ ಬಲವಾಗಿ ಮಾಡುತ್ತೆ. ಫ್ರೆಂಡ್ಸ್, ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಫಾಸ್ಫರಸ್ ಹೆಚ್ಚಾಗಿ ಇದ್ರೆ ಅಂದ್ರೆ ಉಪ್ಪು ಹೆಚ್ಚಾಗಿ ಇದ್ರೆ ಇದು ಹೊರಗಡೆ ತೆಗೆದು ಹಾಕತ್ತೆ. ಇದರಿಂದ ಕಿಡ್ನಿ ಕೂಡ ತುಂಬಾ ಆರೋಗ್ಯವಾಗಿ ಇರುತ್ತೆ. ಹಾಗೆ ಕಾಲು ನೋವು, ಕೈ ನೋವು ಇರುವವರು ಕೂಡ ಇವುಗಳನ್ನ ತಿಂತಾ ಇದ್ರೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನ ನೋಡ್ತೀರಾ. ಹಾಗೆ ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ತುಂಬಾ ಹುಷಾರಾಗಿ ಆರೋಗ್ಯವಾಗಿ ಇರ್ತೀರಾ. ಫ್ರೆಂಡ್ಸ್, ಮತ್ತೆ ಇಷ್ಟು ಅದ್ಭುತ ಪ್ರಯೋಜನಗಳಿರುವ ಈ ಟಿಪ್ಪನ್ನು ನಾನು ಹೇಳಿದ ರೀತಿಯಾಗಿ ನೀವು ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಶರೀರಕ್ಕೆ ಈಗ ನಾನು ಹೇಳಿರುವ ಲಾಭಗಳೆಲ್ಲ ದೊರೆಯುತ್ತೆ.
ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ಟಿಪ್ಗಳಿಗಾಗಿ ನಮ್ಮ ಮಾಯ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.